ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿವಸ ಶ್ರೀ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಅದ್ವೈತ ಕೇಸರಿ ಶ್ರೀ ಜಗದ್ಗುರು ಶಂಕರಾಚಾರ್ಯರು ವಿರಚಿತವಾದ ಕನಕದಾರ ಸ್ತೋತ್ರವನ್ನು ನಿತ್ಯವೂ ಪಠಿಸುವುದರಿಂದ ನಮ್ಮ ಸಕಲ ಮನೋಕಾಮನೆಗಳು ಪೂರ್ಣಗೊಳ್ಳುವುದರ ಮೂಲಕ ಪ್ರಾಪಂಚಿಕ ಪಾರಮಾರ್ಥಿಕ ಎರಡೂ ಸಾಧನೆಗಳನ್ನು ಪೂರ್ಣಗೊಳಿಸಬಹುದು. ನಮಗೆ ಧನ ಕನಕ ಮತ್ತು ಸಿರಿ ಸಂಪತ್ತು, ಐಶ್ವರ್ಯ, ಯಶಸ್ಸು, ಸೌಭಾಗ್ಯ, ವಿಜಯಗಳನ್ನು ದಯಪಾಲಿಸುವಂತಹ ಮಹಾಕಾಮಧೇನು ಕನಕದಾರ ಸ್ತೋತ್ರ. ಭಾಗ್ಯವಂತರ ಮನೆಗಳಲ್ಲಿ ಐಶ್ವರ್ಯ ಸ್ವರೂಪಳಾಗಿಯೂ, ಜ್ಞಾನಿಗಳ ಅಂತರಂಗದಲ್ಲಿ ಬುದ್ಧಿ ಸ್ವರೂಪಳಾಗಿ, ಭಕ್ತರ ಹೃದಯದಲ್ಲಿ ಶ್ರದ್ಧಾ ಸ್ವರೂಪಳಾಗಿ, ಮೋಕ್ಷೇಚ್ಛುಗಳ ಆಂತರ್ಯದಲ್ಲಿ ಮುಕ್ತಿ ಸ್ವರೂಪಳಾಗಿ ರಾರಾಜಿಸುತ್ತಿರುವ ಮಹಾಲಕ್ಷ್ಮಿಯ ಕರುಣಾ ಕಟಾಕ್ಷ ಶ್ರೀ ಶಂಕರಾಚಾರ್ಯರ ಕೃಪಾಶೀರ್ವಾದದಿಂದ ಚಿನ್ನದ ಮಳೆಯನ್ನೇ ಕರೆದಂತಹ ಮಹಾಸ್ತೋತ್ರವೇ ಕನಕದಾರ ಸ್ತೋತ್ರ. ಈ ಸ್ತೋತ್ರದ ಹಿನ್ನೆಲೆಯ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ಈ ಸ್ತೋತ್ರ ನನಗೆ ತುಂಬ ಪರ್ಸ್ನಲ್ ಫೇವ್ರೆಟ್ ಸ್ತೋತ್ರನೇ ಅಂತ ಹೇಳ್ಬೋದು. ನಾನು ಇದನ್ನು 17 ವರ್ಷಗಳಿಂದ ಪಠಿಸುತ್ತಾ ಬಂದಿದ್ದೇನೆ. ನನಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೆ ನಾನು ಇವತ್ತು ಈ ಸ್ತೋತ್ರದ ಹಿನ್ನೆಲೆ ಮತ್ತು ಮಹತ್ವದ ಬಗ್ಗೆ ನಿಮಗೂ ತಿಳಿಸೋಣ ಅಂತ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಶಂಕರಾಚಾರ್ಯರು ಸನ್ಯಾಸಿಗಳಾದ್ರಿಂದ ಅವರು ಮಧುಕರ ವೃತ್ತಿಯನ್ನು ಅನುಸರಿಸಿರ್ತಾರೆ. ಮಧುಕರ ವೃತ್ತಿ ಎಂದರೆ ಭಿಕ್ಷೆಯನ್ನು ಬೇಡುವಂತಹ ವೃತ್ತಿ. ತಮ್ಮ ದಿಗ್ವಿಜಯದ ಸಂಚಾರದ ಕಾಲದಲ್ಲಿ ಒಮ್ಮೆ ಕೇರಳದ ಒಂದು ಕುಗ್ರಾಮಕ್ಕೆ ತಮ್ಮ ಶಿಷ್ಯರ ಜೊತೆಗೂಡಿ ಬರುವಂತಹ ಸಂದರ್ಭದಲ್ಲಿ ದೈವಭಕ್ತನಾದ ಒಬ್ಬ ಬಡ ಬ್ರಾಹ್ಮಣನ ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆಯನ್ನು ಬೇಡ್ತಾರೆ. ಆ ಬ್ರಾಹ್ಮಣನಾದರೂ ಕಡುಬಡವ, ಮನೆ ಮಂದಿಗೆಲ್ಲ ಊಟಕ್ಕಿಲ್ಲದಂತಹ ಪರಿಸ್ಥಿತಿ. ಮನೆಗೆ ಭಿಕ್ಷೆಗೆ ಬಂದಿರುವವರು ಮಹಾಮಹಿಮರಾದ ಶಂಕರಾಚಾರ್ಯರು. ಬ್ರಾಹ್ಮಣ ತನ್ನ ಹೆಂಡತಿಗೆ ಏನನ್ನಾದರೂ ಭಿಕ್ಷೆ ಇದ್ದರೆ ಆ ಯತಿಗಳಿಗೆ ನೀಡಲು ಹೇಳ್ತಾರೆ. ಆ ಸಾಧ್ವಿಮಣಿಯೂ ಕೂಡ ಮಹಾದೈವಭಕ್ತೆ. ಕೊಡಲು ಮನೆಯಲ್ಲಿ ಏನೂ ಇಲ್ಲ, ಮನೆಗೆ ಬಂದ ಅತಿಥಿ ರೂಪದ ದೇವರನ್ನು ಬರಿಗೈಲಿ ಕಳಿಸುವುದು ಹೇಗೆ, ಮಹಾಪಾಪ ಇದು ಅಂತ ಅಂದ್ಕೊಂಡು ಮನೆಯೆಲ್ಲ ಹುಡುಕ್ತಾರೆ. ಆ ಸಾಧ್ವಿಮಣಿ ಒಂದು ಜಲ್ಲಡಿಯಲ್ಲಿ ಒಂದು ಒಣಗಿದ ನೆಲ್ಲಿಕಾಯಿನ ಇಟ್ಟಿರ್ತಾರೆ. ಆ ದಿನ ಆ ಒಣ ನೆಲ್ಲಿಕಾಯಿಯಿಂದ ಎಲ್ಲರೂ ಪಾನಕ ಮಾಡಿ ಕುಡಿದು ಹಸಿವನ್ನು ನೀಗಿಸ್ಕೊಳ್ಳೋಣ ಅಂತ ಇಟ್ಟಿರ್ತಾರೆ ಆ ಒಂದು ಒಣ ನೆಲ್ಲಿಕಾಯಿಯನ್ನು. ಆ ನೆಲ್ಲಿಕಾಯಿಯನ್ನೇ ಆ ಶಂಕರಾಚಾರ್ಯರಿಗೆ ಕೊಡೋಣ ಅಂತ ಅಂದ್ಕೊಂಡು ನಿರ್ಧಾರ ಮಾಡ್ತಾರೆ. ತನ್ನ ಗುಡಿಸಲ ಮುಂದೆ ಭಿಕ್ಷೆಗಾಗಿ ಕಾಯ್ತಿರುವಂತಹ ಆ ಶಂಕರಾಚಾರ್ಯರಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ನಾವು ಕಡುಬಡವರು, ಮಹಾತ್ಮರಾದ ತಮ್ಮನ್ನು ಉಪಚರಿಸಲು ಏನೂ ಇಲ್ಲ, ಇದ್ದ ಒಂದು ನೆಲ್ಲಿಕಾಯಿಯನ್ನೇ ತಮಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇನೆ, ದಯಮಾಡಿ ಸ್ವೀಕರಿಸಿ ಅನುಗ್ರಹ ಮಾಡಬೇಕು ಅಂತ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತಗೋತಾರೆ. ಸಾಕ್ಷಾತ್ ಶಿವನ ಅವತಾರವಾಗಿದ್ದಂತಹ ಸರ್ವಜ್ಞರಾದ ಶಂಕರರು ಆ ಬಡ ಹೆಂಗಸಿನ ತ್ಯಾಗ ಬುದ್ಧಿಯನ್ನು ಮತ್ತು ಭಕ್ತಿಯನ್ನು ಕಂಡು ಆ ಕುಟುಂಬಕ್ಕೆ ಇರುವ ಬಡತನವನ್ನು ಹೋಗಲಾಡಿಸಬೇಕು ಎಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಕ್ಷಣವೇ ಆ ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಕುರಿತು ಒಂದು ಸ್ತೋತ್ರವನ್ನು ರಚನೆಯನ್ನು ಮಾಡ್ತಾರೆ. ಹಾಗೂ ಮಹಾಲಕ್ಷ್ಮಿಯಲ್ಲಿ ಈ ಬಡ ಕುಟುಂಬವನ್ನು ಉದ್ಧಾರ ಮಾಡಬೇಕೆಂದು ಪ್ರಾರ್ಥಿಸುತ್ತಾರೆ. ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬ್ರಾಹ್ಮಣರ ಮನೆಯ ಮುಂದೆ ಬಂಗಾರದ ನೆಲ್ಲಿಕಾಯಿಗಳ ಮಳೆಯೇ ಆಗುತ್ತೆ. ಆ ಮಹಾಮಹಿಮ ಸ್ತೋತ್ರವೇ ಕನಕದಾರ ಸ್ತೋತ್ರ. ಇದನ್ನು ಕನಕವೃಷ್ಟಿ ಸ್ತೋತ್ರ ಅಂತಲೂ ಕರೀತಾರೆ. ಶಂಕರ ಭಗವತ್ಪಾದರ ಪವಾಡ ಮತ್ತು ಅನುಗ್ರಹದಿಂದ ಆ ಬ್ರಾಹ್ಮಣರ ಕುಟುಂಬದವರೆಲ್ಲ ತುಂಬ ಆನಂದದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಆ ಬಡ ದಂಪತಿಗಳ ಕಣ್ಣಲ್ಲಿ ಆನಂದ ಬಾಷ್ಪ ಅಂದರೆ ಸಂತೋಷದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತೆ. ಈ ದೃಶ್ಯವನ್ನು ನೋಡಿ ನಮ್ಮ ಮನೆ ಮುಂದೆ ಚಿನ್ನದ ಮಳೆಯೇ ಆಗ್ತಿದೆಯಲ್ಲ ಅಂತ ತುಂಬ ಕಣ್ಣಲ್ಲೆಲ್ಲ ಆನಂದ ಬಾಷ್ಪ ತುಂಬಿಕೊಂಡು ಶಂಕರರ ದಿವ್ಯ ಪಾದಗಳಿಗೆ ಬಿದ್ದು ತಮ್ಮನ್ನು ಉದ್ಧಾರ ಮಾಡಿದ್ದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ ಆ ದಂಪತಿಗಳು. ಅವ್ರು ಹೇಳ್ತಾರೆ ಶಂಕರಾಚಾರ್ಯರು, ಇದು ನಿಮ್ಮಲ್ಲಿರುವಂತಹ ಅಚಲ ಭಗವದ್ ಭಕ್ತಿ ಮತ್ತು ಶ್ರದ್ಧೆ, ಶರಣಾಗತಿ ಮತ್ತು ಆತ್ಮ ಸಮರ್ಪಣೆಗಳ ಫಲವೇ ಆಗಿದೆ. ಯಾರು ಸರ್ವಶಕ್ತನಾದ ಪರಮಾತ್ಮನಲ್ಲಿ ಶ್ರವಣ, ಕೀರ್ತನ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸುಖ, ಆತ್ಮ ನಿವೇದನೆಗಳೆಂಬ ನವವಿಧ ಭಕ್ತಿಗಳಿಂದ ಪ್ರಾರ್ಥಿಸ್ತಾರೋ ಅವರು ಎಂದೂ ನಾಶವಾಗೋದಿಲ್ಲ ಎಂದು ಸಾರಿ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರಿಸ್ತಾರೆ. ಯಾರ್ಯಾರು ಈ ಕನಕದಾರ ಸ್ತೋತ್ರವನ್ನು ನಿತ್ಯವೂ ಪ್ರಾತಃ ಕಾಲ ಅಥವಾ ಗೋಧೂಳಿ ಸಮಯದಲ್ಲಿ ಪಠನೆ ಮಾಡ್ತಾರೋ
ಅವರ ಮನೆಯಲ್ಲಿ ಧನಕನಕ, ಸಿರಿ ಸಂಪತ್ತು, ಐಶ್ವರ್ಯ, ಯಶಸ್ಸು, ಸೌಭಾಗ್ಯ, ವಿಜಯಗಳನ್ನು ಆ ಮಹಾಲಕ್ಷ್ಮಿಯು ಅನುಗ್ರಹಿಸುತ್ತಾಳೆ. ಆದ್ದರಿಂದ ನೀವು ಈ ಸ್ತೋತ್ರವನ್ನು ಪಠಿಸಿ, ಅಥವಾ ಸಾಧ್ಯ ಇಲ್ಲ ಅಂದರೆ ಮೊಬೈಲಲ್ಲಾದರೂ ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ಈ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಅಷ್ಟೈಶ್ವರ್ಯಗಳನ್ನು ಪಡೆಯಿರಿ ಎಂಬ ಆಶಾಭಾವನೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಈ ಸ್ತೋತ್ರವನ್ನು ಪ್ರತಿದಿನ ಗೋಧೂಳಿ ಸಮಯದಲ್ಲೇ ಪಠಿಸ್ತಾ ಬಂದಿದ್ದೇನೆ. ನನ್ನ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಮತ್ತು ಅಭಿವೃದ್ಧಿಯನ್ನು ಆ ಮಹಾಲಕ್ಷ್ಮಿಯು ಕರುಣಿಸಿದ್ದಾಳೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ತುಂಬ ತಾಳ್ಮೆಯಿಂದ ವೀಕ್ಷಿಸಿದ ನಿಮಗೆಲ್ಲರಿಗೂ ಆ ಮಹಾಲಕ್ಷ್ಮಿಯು ಆಯುರ, ಆರೋಗ್ಯ, ಐಶ್ವರ್ಯಗಳನ್ನು ಕರುಣಿಸಲಿ ಎಂದು ಆಶಿಸುತ್ತಾ, ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಸರ್ವೇ ಜನಾಃ ಸುಖಿನೋ ಭವಂತು.